5 ನಿಮಿಷ ಆಯ್ತು, ಅವರು ಇನ್ನೂ ಬರಲಿಲ್ಲ. ಅವರು ಬರಂಗಿಲ್ಲ ಅಂತ ಅನ್ಸತಿ. ಅವರು ನಿಜವಾಗ್ಲೂ ಹಾದಿ ತಪ್ಪೇ ಬಂದಿರ್ಬೋದು. ಇವನ್ ಹುಡ್ಕೊಂಡು ಬರಾಕ ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ ಬಿಡು. ನಾನು ಹಂಗ ಅನ್ಕೋತೀನಿ ಬಾಯ್. ಆದ್ರೆ ಅಕಸ್ಮಾತಾಗಿ ಅವ್ರು ಏನಾದ್ರ ಇವನ್ ಹುಡ್ಕೊಂಡ ಬಂದಿದ್ರ, ಇಲ್ಲಿ ನೋಡಿದ್ರೆ ಬಾಸ್ ಅಷ್ಟೇ ಇದ್ದಾರೆ. ಆಮೇಲೆ ಅವನು ಹೆಂಗಾದ್ರೂ ಇಬ್ರು ಸೇರಿಸಿ ಹೊಡೆದ ಕಾಸ ಬಿಡಿಸ್ಕೊಂಡು ಹೋಗ್ಬಿಟ್ರೆ, ಬಾಸ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ, ಯಾಕೋ ನನಗೆ ಇದೇ ರೀತಿ ಅನ್ಸಾಕತ್ತದ. ಏನು ಮಾಡಬೇಕು ಇವಾಗ? ನಾವು ಹೋಗೋನು ಏನೋ ಬಾಸ್ನ ಒಂದ್ಸರಿ ಕೇಳೋನು, ಇಲ್ಲ ಬಾಸ್ನ ಕೇಳೋಣ ಬಾಯ್. ಅವ್ರು ಹೋಗಂದ್ರೆ ಹೋದ್ರಾತ. ಇಲ್ಲ ಹಿಂಗೆ ಯಾರೋ ಇಬ್ರು ಇಲ್ಲಿ ಹುಡ್ಕೊಂಡು ಬಂದರು ಸುಮ್ಮನೆ ಅದು ಇದು ಅನ್ನಕತ್ತಾರಂತ ಹೇಳುನು. ಅವ್ರು ಅಕಸ್ಮಾತ್ ಹೋಗು ಅಂತಂದ್ರೆ ಹೋಗುನು, ಬೇಡ ಅಂತಂದ್ರೆ ಇಲ್ಲ ಇರುನು, ನೋಡುನು ಏನಾಗ್ತತಿ ಅಂತೇಳಿ. ಅವರಿಬ್ರು ಅಷ್ಟು ಧೈರ್ಯವಂತರಾಗಿದ್ರೆ ಬರಲಿ ನಮ್ಮ ಮುಂದೆ, ಅವ್ರಿಗೊಂದು ಗತಿ ಕಾಣಿಸಕ್ಕೆ ಬರ್ತೈತಿ. ಹಾಂ, ನೀ ಹೇಳೋದು ಕರೆ ಐತಿ ಭೀಮಾ. ನೀ ಹೇಳಿದಂಗೆ ಮಾಡ್ಬೋದು. ಇಲ್ಲ ಅಂದ್ರೆ ಸುಮ್ಮನೆ ಹಿಂಗೆ ಕುಂದ್ರಬೇಕಾಗತ್ತ. ನೀವಿನ್ನೂ ಹೋಗ್ದ ಇಲ್ಲೇ ನಿಂತ್ಕೊಂಡು ಏನು ಮಾತಾಡಕತ್ತೀರಿ? ಅಲ್ಲಿವರೆಗೂ ಸೌಂಡ್ ಕೇಳಾಕತ್ತದ. ಹಾಂ, ಇನ್ನು ನಿಮ್ಗೆ ಹೋಗಂತ ಹೇಳಿ ನಾನು 10 ನಿಮಿಷ ಆಯಿತು. ನೀವು ನೋಡಿದ್ರೆ ಇಲ್ಲೇ ಇನ್ನೂ ಟೈಮ್ ವೇಸ್ಟ್ ಮಾಡಾಕತ್ತೀರಿ. ನಾನು ಹೇಳೋ ಕೆಲಸನ ಮಾಡೋದಷ್ಟೇ ನಿಮಗೆ ಗೊತ್ತಿರೋದು. ಅದನ್ನ ಬಿಟ್ಟು ಇಲ್ಲಿ ನಿಂತ್ಕೊಂಡ ಟೈಮ್ ಪಾಸ್ ಮಾಡೋದಲ್ಲ. ಹೇಳಿದ್ರೆ ಆತ ಆಗಿಲ್ಲ, ಇಬ್ಬರು ದಾಂಡಿಗರಿದ್ದೀರಿ. ಅಯ್ಯೋ ಅದು ಬಾಸ್ ಏನಾಯ್ತು ಅಂದ್ರೆ ಏನು ರೀಸನ್ಗಳು ಕೊಡ್ತಾರೆ ಇಲ್ಲಿ? ಹಾಂ ಬಾಸ್ ಹಂಗಲ್ಲ. ಅದು ಏನಾಯ್ತಂದ್ರೆ ಇಲ್ಲಿ ಇಬ್ರು ಅಮಾಯಕ ಹೆಣ್ಮಕ್ಳು ಈ ಕಡೆನ ಬರ್ತಾ ಇದ್ರು. ನಾವೆಲ್ಲಿ ಹುಡುಗನ ಹುಡ್ಕೊಂತ ಬರ್ತಾ ಇದಾರೇನಂತ ನೋಡ್ತಾ ನಿಂತಿದ್ವಿ. ಬಂದ್ರು, ಇಲ್ಲೇ ಬಂದು ಕೇಳ್ತಾ ಇದ್ರು, ಇಲ್ಲಿ ಹಿಂಗೆ ಹೋಗಕ್ಕೆ ಸುಮ್ಮನೆ ಹಾದಿ ಹೆಂಗೈತಿ, ಇಲ್ಲಿ ಯಾರಾದರೂ ಇರ್ತಾರ ಅಂತ ಏನೇನೋ ಕೇಳಿ ಓಡೋದ್ರು. ನನಗೇನೋ ಅನ್ಸದ ಮಟ್ಟಿಗೆ ಅವರು ಇವನ್ನ ಹುಡ್ಕೊಂಡು ಬಂದಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಿಮ್ಮನ್ನ ಒಂದು ಮಾತು ಕೇಳಿ ಇಲ್ಲೇ ಇರು ಅಂದ್ರೆ ಇದ್ರಾಯ್ತು, ಇಲ್ಲಾಂದ್ರೆ ಹೋಗಿ ನೋಡ್ಕೊಂಡು ಬಂದ್ರಾಯ್ತು ಅಂತ ನಾನು ಬಾಯಿ ಮಾತಾಡ್ತಾ ಇಲ್ಲೇ ನಿಂತಿದ್ವಿ. ನಿಮ್ಮನ್ನ ಕೇಳಕ್ಕಂತ ಬರ್ತಾ ಇದ್ವಿ, ನೀವೇ ಬಂದ್ರಿ. ಏನು ಮಾಡೋಣ ಬಾಸ್? ಹೋಗಿ ಅಂದ್ರೆ ಹೋಗಿ ದುಡ್ಡನ್ನ ತೊಗೊಂಡು ಬರ್ತೀವಿ, ಬೇಡ ಇಲ್ಲೇ ಇರಿ ಅಂದ್ರೆ ಇಲ್ಲೇ ಇರ್ತೀವಿ. ನೀವು ಹೆಂಗೆ ಹೇಳ್ತೀರಾ ಹಾಗೆ ಬಾಸ್. ನೋಡು, ಈಗ ನನಗೆ ದುಡ್ಡು ಮುಖ್ಯ. ಹೋಗಿ ದುಡ್ಡನ್ನ ತೊಗೊಂಡು ಬಾ. ನೀವು ಆ ಕಡೆ ದುಡ್ಡನ್ನ ತೊಗೊಂಬಂದು ಬರೋ ಅಷ್ಟರಲ್ಲಿ ಇಲ್ಲಿ ಯಾರ ಬಂದವನ್ನ ಬಿಡಿಸ್ಕೊಂಡು ಹೋದ್ರೂ ಪರವಾಗಿಲ್ಲ, ಅದಕ್ಕೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ನಾವು ಮಾಡೋ ಕೆಲಸ ನಮ್ದು ಆಗಿರಬೇಕು. ಅದು ಇಲ್ಲ ಇದು ಇಲ್ಲ ಅನ್ನೋ ರೀತಿ ಆಗಬಾರ್ದು, ಸರಿನಾ? ನೀವು ಹೋಗಿ ದುಡ್ಡನ್ನ ತೊಗೊಳ್ಳಿ, ಇಲ್ಲಿ ನಾನು ಇರ್ತೀನಿ. ನಿಮ್ಗೆ ಭಯ ಯಾಕೆ? ಇಲ್ಲ ಅಂದರೆ ಇಲ್ಲ, ಅಷ್ಟೇ ಮಾಡಿ. ನನಗೂ ಧೈರ್ಯ ಇದೆ, ನನ್ನ ಹತ್ರ ಗನ್ ಬೇರೆ ಇದೆ. ನೀವು ಹೋಗಿ ಆರಾಮಾಗಿ ಹೋಗಿ, ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆದರೂ ಬಾಸ್, ನೀವು ಒಬ್ಬರೇ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ? ಬಂದಿರೋದು ಹೆಣ್ಮಕ್ಳು, ನಾನಿರೋದಿಲ್ಲಿ ಒಬ್ಬ ಗಂಡು ಮಗ. ಅವ್ರಿಗೆ ನಾನು ಹೆದರ್ಕೊಂಡು ಕುಂದ್ರೆ ಆಗಂಗಿಲ್ಲ. ಅವರೇ ನನಗೆ ಹೆದರ್ಕೊಂಡು ಓಡ್ ಹೋಗ್ತಾರ ಹೊರತು ಅವ್ರಿಗೆ ಹೆದರ್ಕೊಂಡು ನಾನು ಇರೋಕ್ಕಾಗಂಗಿಲ್ಲ. ಅರ್ಥ ಆಯ್ತಾ? ಸರಿ ಬಾಸ್, ನೀವು ಹೇಳಿದಂಗೆ ಆಗಲಿ. ಭೀಮಾ ನಡಿನ ಹೋಗೋಣ. ಸರಿ, ಹೋಗಿ ಬನ್ನಿ, ಬೇಗ ಬನ್ನಿ, ಹುಷಾರು. ಸರಿ ಬಾಸ್. ಅಲ್ಲ, ಈ ಬಾಸ್ನ ಹೇಳಿದ ಅರ್ಥನ ಆಗತ್ತಿಲ್ಲ. ಅವ್ರಿಬ್ರು ಹುಡ್ಕಾಕ ಬಂದಾರು. ನೋಡಾಕ ಇಬ್ರು ಫುಲ್ ಗಟ್ಟಿಗಿತ್ತಿಯಾರಂಗ ಅದಾರ. ನಾನು ಹೇಳಾಕತ್ತನು, ಅವ್ರು ಅವನ್ನ ಬಿಡಿಸ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ರೊಕ್ಕನೂ ಇರಲಿಲ್ಲ ಅಂದ್ರೆ ಆಮೇಲೆ ಏನು ಮಾಡ್ತಾರೆ ಇವರು? ಏನಾರ ಮಾಡ್ಕೊಳ್ಳಿ ಬಿಡು. ಹೇಳುವಷ್ಟಂತೂ ನಾವು ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ನಡಿ, ನಾವು ಹೋಗೋಣ. ಇವ್ರು ಏನು ಹೇಳಿದ್ರು ನಾನು ಅದನ್ನ ನಂಬಬೇಕು. ಯಾರೋ ಬಂದಾರಂತ, ಇವನ್ನ ಬಿಡಿಸ್ಕೊಂಡು ಹೋಗ್ತಾರಂತ. ನನ್ನ ದಾಟಿ ಇಲ್ಲಿ ಯಾರಿಗೂ ಹೋಗೋಕ್ಕೂ ಆಗಂಗಿಲ್ಲ. ನನ್ನ ದಾಟಿ ಇಲ್ಲಿ ಒಳಗೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕೂ ಆಗಂಗಿಲ್ಲ. ಗಂಡು ಮಕ್ಕಳಿಗೆ ಆಗಲ್ಲ, ಇನ್ನು ಇಬ್ರು ಹೆಣ್ಮಕ್ಳು ಬಂದಾರಂತ ಅವರಿಂದ ಏನು ಕಿತ್ತಾಕತಿ? ಏನೂ ಆಗಲ್ಲ. ನಾನು ಅಲ್ಲಿ ಒಳಗಡೆ ಕುಂದಿರ್ತೀನಿ. ಹಬ್ಬ ಚಿಕ್ಕಮ್ಮ, ಅವ್ರು ಹೋಗಾಯ್ತು. ನಾವು ಇವಾಗ ಒಳಗಡೆ ಹೋಗೋಣ. ಅಲ್ಲಿ ಯಾರೋ ಒಬ್ಬ ಇದ್ದಾನೆ ಅಷ್ಟೇ, ಅವನ್ನ ನಾವು ಹೆದರ್ಸಾಕ ಕಾರ್ ಪುಡಿ ತೊಗೊಂಡು ಬಂದಾರಲ್ಲ. ಆಮೇಲೆ ಇಲ್ಲಿ ಒಂದು ಕಟ್ಟಿಗೆಗಳನ್ನ ತೊಗೊಳ್ಳೋಣ. ಅವನ್ನ ಸಿತ್ತ ಹೊಡೆದು ಅವ್ನ ಕಣ್ಣಿಗೆ ಕಾರ್ಪುಡಿ ಗೊಜ್ಜಿ ಫಸ್ಟ್ ಅವ್ನು ಏನಾರ ಇದು ಮಾಡಕ್ಕೆ ಬಂದ್ರೆ ಕಣ್ಣಿಗೆ ಕಾರ್ಪುಡಿ ಹಚ್ಚಿಬಿಡೋಣ. ಕಾರ್ಪುಡಿ ಹಚ್ಚಿ ಅಮ್ಮಗನ್ನ ಬಿಡಿಸ್ಕೊಳ್ಳೋಣ. ಅವ್ನ ಕಣ್ಣು ಹುಷಾರಾಗೋ ಅಷ್ಟರಲ್ಲಿ ಆ ರೂಮಲ್ಲಿ ಅವನ್ನ ಬೀಗ ಹಾಕೊಂಡು ಬಂದ್ಬಿಡೋಣ. ಸರಿನಾ? ಸರಿ. ಆದರೂ ನನಗೆ ಯಾಕೋ ಭಯ ಆಗತ್ತೆ ಸುಂದ್ರಿ. ನಾವು ಹಂಗೆ ಮಾಡೋ ಅಷ್ಟಾಗ ಈ ದಾಂಡಿಗರು ಬಂದುಬಿಟ್ರಂದ್ರೆ ನಾವು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾವನೋ ಅಂತ ಭಯ ಆಗತ್ತೆ ನನಗೆ. 2 ಕೋಲು ತೊಗೊಂಡು ಹೋಗೋಣ ಕೈಲಿ ಚಿಕ್ಕಮ್ಮ. ಅಕಸ್ಮಾತ್ ಆಗೇನಾದರೂ ಮಿಸ್ ಆದ್ರೆ, ಕಣ್ಣಿಗೆ ಕಾರ್ಪುಡಿ ಬೀಳೋದು ಮಿಸ್ ಆದ್ರೆ ತೆಲಿಗೆ ಹಾಕ್ಯಾಕೊಂಡು ಹೊಡೆದು ಬಿಡೋಣ. 1-2 ಕಡ್ತ ಹೊಡೆಯೋಣ, ಜಾಸ್ತಿ ಹೊಡೆಯೋದು ಬೇಡ. ಅಷ್ಟು ಹೊಡೆದು ಅಮ್ಮಗನ ಅಲ್ಲಿದ್ದರೆ ಬಿಡಿಸ್ಕೊಂಡು ಬರೋಣ. ಮೊದಲಲ್ಲಿ ಅಮ್ಮೋಗಿ ಇದಾನೋ ಇಲ್ವೋ ನೋಡಬೇಕು. ಅಕಸ್ಮಾತ್ ಅಲ್ಲಿಲ್ಲ ಅಂದರೆ ನಾವು ಸುಮ್ಮನೆ ಹೊಡೆದು ಬಡ್ದು ಮಾಡಿ ನಮ್ಮದೇ ಟೈಮ್ ವೇಸ್ಟು. ಸರಿನಾ? ಫಸ್ಟು ನೋಡೋಣ. ಅಮ್ಮೋಗಿ ಏನಾದರೂ ಅಲ್ಲಿದ್ರೆ, ಅಕಸ್ಮಾತ್ ಅವನೇನಾದರೂ ಕಟ್ಟಿ ಅದು ಏನಾರ ಹಿಂಗೆ ಹಾಕಿದ್ರೆ ನಾವು ಹಾಗೆ ಮಾಡೋಣ. ಎ ಫಸ್ಟ್ ಇಲ್ಲ ಎ, ಅದೇ ಎ ಏನಾದರೂ ಫ್ಲಾಪ್ ಆದರೆ ಬಿ. ಸರಿನಾ? ಪ್ಲ್ಯಾನ್ ಬಿನ ಸರಿಯಾಗಿ ನಾವು ಎಕ್ಸಿಕ್ಯೂಟ್ ಮಾಡಲೇಬೇಕು. ಇಲ್ಲ ಅಂದ್ರೆ ಮತ್ತು ನಾವು ಅಮ್ಮಗನ್ನ ಇಲ್ಲೇ ಬಿಡ್ಬೇಕಾಗತ್ತೆ, ನಾವು ಸಿಕ್ಕಾಕೋಬೇಕಾಗತ್ತೆ. ಸರಿ ಸುಂದ್ರಿ, ನೀ ಹೆಂಗೆ ಹೇಳ್ತಿ ಹಂಗೆ ಆಗಲಿ. ನೀ ಹೇಳಿದಂಗೆ ನಾನು ಕೇಳ್ತೇನೆ. ಆದ್ರೆ ನನ್ನ ಮಗ ನನ್ನ ಮನೆಗೆ ಬರಬೇಕು ಅಷ್ಟೇ ನನಗೆ. ಅಯ್ಯೋ ಚಿಕ್ಕಮ್ಮ, ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಅಮ್ಮಗ ಇವತ್ತೇ ಮನೆಗೆ ಬರ್ತಾನೆ. ಯಾಕೋ ಅಮ್ಮಗ ಏನೋ ಆಗೈತಿ ಅಂತ ಅನ್ಸಕತ್ತೈತಿ. ನಾನು ಮನೆಗೆ ಹೋಗಲೇಬೇಕು. ಇಲ್ಲ ಅಂದರೆ ಅಮ್ಮಗ ಎಲ್ಲಿದ್ದಾನೋ? ಅವನು ಮನೇಲೇ ಇಲ್ಲ.
ಹಾಕಿದ್ದಾರೆ ಅಂತ ಹೇಳತ್ತಿದ್ದ. ಎಲ್ಲಿದ್ದಾನೋ ಏನೋ, ಯಾವುದಾದ್ರೂ ಗುಡಿ ಹತ್ರ ಇರ್ತಾನೆ, ಇಲ್ಲ ಅಂದರೆ ಕೆಲಸದಲ್ಲಿ ಇರ್ತಾನೆ. ನಾನು ಹೋಗಿ ಹುಡುಕ್ಲೇಬೇಕು. ಯಾಕೋ ನನಗೆ ತುಂಬ ತಳಮಳ ಆಗ್ತಾ ಇದೆ. ಅವನಿಗೇನು ಆಗಿದೆ ಅನ್ನೋ ರೀತಿ ನನಗೆ ಅನಿಸ್ತಾ ಇದೆ. ಯಾಕೆ ಈ ರೀತಿ ಎಲ್ಲ ಅನಿಸ್ತಾ ಇದೆ ದೇವ್ರೆ? ಅವನಿಗೇನಾದರೂ ಆಗಿದೆನಾ? ಅವನಿಗೇನು ಆಗಿರಬಾರ್ದು, ಅವನಿಗೇನು ಆಗಿರಬಾರ್ದು. ಅವನು ನನ್ನ ಗಂಡ, ಕಷ್ಟನೋ ಸುಖನೋ ನಾನು ಅವನ ಜೊತೆ ಬಾಳ್ಬೇಕು. ಈಗ ನಾನು ಜಗಳ ಅಡಿ ಬಂದಿರ್ಬೋದು, ಆದರೆ ಎಷ್ಟೇ ಮಾಡಿದ್ರು ನನ್ನ ಗಂಡ. ನಾನು ಅವನ್ನ ಹೇಗೆ ಬಿಟ್ಕೊಡ್ಲಿ? ಇಲ್ಲ, ನಾನು ಅವನ್ನ ಹುಡ್ಕೊಂಡು ಹೋಗ್ತೀನಿ. ಅಂಕಿತಾ, ಎಲ್ಲಿ ಹೊಂಟಿ? ಈ ಕಡೆ ಹೊಂಟಿ ಅಲ್ಲ, ಏನಾರ ಕೆಲ್ಸಕ್ಕೆ ಹೊಂಟೇನಾ? ಅದು ಅದು ಯವ್ವ, ಅದು ಯಾಕೋ ನಂಗೆ ಅಮ್ಮಗನ್ನ ನೋಡ್ಬೇಕು ಅಂತ ಅನ್ಸಾಕತ್ತದ್ವೆ. ಅವನಿಗೆ ಏನೋ ಆದಂಗೆ ಅನ್ಸಾಕತ್ತತಿ. ಅದಕ್ಕೆ ಅವನು ಇಲ್ಲಿ ಎಲ್ಲರ ಹೊರಗೆ ಇರ್ತಾನಲ್ಲ, ನೋಡಿದ್ರಾದಂತ ಹೊಂಟಿದ್ನಿ. ಅಯ್ಯೋ ಬೇಡ, ಅವಾಗ ನಾ ಈ ರೀತಿ ಏನಾರ ಹೇಳಿರ ಅವ್ವ ನನ್ನ ಹೊರಗೆ ಕಳ್ಸಂಗಿಲ್ಲ. ಬೇರೆ ಏನಾದರೂ ಹೇಳ್ಬೇಕು. ಅದು ಯವ್ವ, ಏನಾತಂದ್ರೆ ನನಗೆ ಯಾಕೇನವೆ ಮನಸ್ಸಿಗೆ ಸಮಾಧಾನ ಇಲ್ದಂಗೆ ಆಗತತಿ, ವಾಂತಿ ಬಂದಂಗೆ ಆಗತತಿ. ಅದಕ್ಕೆ ಹೊರಗಡೆ ಸ್ವಲ್ಪ ಅಡ್ಡಾಡ್ರೆ ಮನಸ್ಸಿಗೆ ನೆಮ್ಮದಿಯಾರ ಸಿಗ್ತತಿ. ವಾಕಿಂಗ್ ಮಾಡಿದ್ರಾತಂತೇಳಿ ಹೊರಗೆ ಹೊಂಟಿದ್ನಿ ಬೇ. ಯಾಕ? ಅಯ್ಯೋ, ಹೊರಗೆ ವಾತಾವರಣ ಸರಿ ಇಲ್ಲ. ಆ ಕಡೆ ಬಿಸಿಲ, ಈ ಕಡೆ ಮಳಿ, ಗಾಳಿ ಎಲ್ಲ ಹೊಲಸೈತಿ. ನೀನು ಹೊರಗೆ ಅಡ್ಡಾಡಿ ಬಂದ್ರೆ ಆರಾಮದ ಉಳಿಲಿಲ್ಲ ಅಂದ್ರೆ ಏನು ಮಾಡ್ತಿದ್ದಿ? ಹಾಂ, ಏನು ಮಾಡ್ತಿದ್ದಿ ಹೇಳು? ಹಾಂ, ಏನು ಮಾಡ್ತಿದ್ದಿ? ನಂಗೆ ಬೇಜಾರಾಗತ್ತೆ. ಎಷ್ಟಂತ ನಾನು ಇಲ್ಲೇ ಕುಂದಿರ್ಲಿ? ಕುಂತು ನನಗೂ ಸಾಕಾಗಂಗಿಲ್ಲೇನ. ನನಗಂತೂ ಸಾಕಾಗೈತಿ. ನಾನು ಇಲ್ಲೇ ಹೊರಗೆ ಅಡ್ಡಾಡಿ ಬರ್ತಾನೆ, ಇಲ್ಲ ಅಂದರೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತಾನೆ, ಗಿರ್ಜಾನ್ ಮನೆಗೆ. ಹಾಂ, ಮತ್ತೇನು ಮಾಡೋದು? ನನಗೂ ಮನ್ಯಾಗ ಕುಂತ ಭಾಳ ಬೋರ್ ಆಗತತಿ, ಬೇಜಾರು ಆಗತತಿ. ಅದಕ್ಕೆ ನಾನು ಇಲ್ಲೇ ಗಿರ್ಜಾನ್ ಮನೆಗಾರ ಹೋಗಿ ಬರ್ತೇನೆ. ಅಯ್ಯೋ ಶಿವನ, ಬ್ಯಾಡ ಅಂದ್ರೆ ಕೇಳಂಗಿಲ್ಲ ಹುಡುಗಿ. ಸರಿ ಆತ ಹೋಗಿ ಬಾ, ಹುಷಾರು ನೋಡು, ಹೊರಗೆ ಗಾಡಿ ಮಳೆ ಐತಿ. ಹಾಂ ಸರಿ ಬೇ. ಮಕ್ಕ ನೋಡಿದ್ರೆ ಸಪ್ಪಗೈತಿ. ಈಗ ಯಾಕೋ ಗಿರ್ಜಾನ್ ಮನೆಗೆ ಹೊಂಟಂಗಿಲ್ಲ, ಎಲ್ಲೋ ಬೇರೆ ಕಡೆ ಹೊಂಟಂಗದಾಳ. ಹೊರಗೆ ಕಳಿಸ್ಲೋ ಬೇಡ. ಇಂಥ ತಂಪ ತಿಳಿದಾಗ ಬಸರು ಹೆಣ್ಮಗಳನ್ನ ಹೊರಗೆ ಕಳ್ಸೋದು ತಪ್ಪಾಗ್ತತಿ. ಏನು ಮಾಡಲಿ? ಯೋ ಅಂಕಿತಾ, ನೀನು ಗಿರ್ಜಾನ್ ಮನೆಗೆ ಹೊಂಟಿಯಲ್ಲ, ನಾನು ಬರ್ತಾನೆ ನಿಂದ್ರೆ. ನೀನು ಒಬ್ಬಾಕಿನ ಕಳ್ಸಾಕ ನನಗೆ ಮನಸ್ಸು ಬರುವಲ್ತು. ಅದಕ್ಕೆ ನಾನು ಬರ್ತಾನೆ. ಹೆಂಗೋ ಅಮ್ಮ ಅಂತ ಬಂದಾಳಲ್ಲ, ಇಲ್ಲ ಅಮ್ಮನ ಕರ್ಕೊಂಡು ಹೋಗ್ತಾನಂದ್ರೆ ಹೋಗ್ಬಾ. ಇಲ್ಲ ಬೇಡ ಬಿಡು, ಅಮ್ಮ ಎಲ್ಲ ಮನೆಗಿಂದ ಭಾರಿ ಮಾಡ್ಕೊಳತ್ತಾಳ. ಈಗ ಮತ್ತೆ ನಾನು ಏನಾರ ಬಂದು ಆಕಿ ಬಂದ್ಲ ಅಂದ್ರೆ ನಾನೇ ಎಲ್ಲ ಮಾಡ್ಬೇಕಾಗ್ತದೆ. ಹಾಲದು ಏನೋ ಹಿಂಡ್ಬೇಕು. ಇಲ್ಲ ನಾನೇ ಬರ್ತಾನೆ ನಡಿ, ಹೋಗ್ಬಾರ. ನೀ ಯಾಕೆ ಬರ್ತಿದ್ದಿ? ನೀ ಏನು ಮಾಡಕ್ಕೆ ಬರ್ತಿದ್ದಿ? ಬೇಡ, ನೀನು ಮನೆಯಾಗಿರು, ನಾನು ಒಬ್ಬಾಕೆ ಹೋಗಿ ಬರ್ತೇನೆ. ಅಲ್ಲ ನಮ್ಗೆ ಹೇಳತ್ತೆ ಏನು ಅನ್ನಂಗಿಲ್ಲ. ಅಯ್ಯೋ ಈಕೇನ ಹಿಂಬಾಲೆ ಅವ್ವನು ಕರ್ಕೊಂಬಂದ ಅಂತ ಅನ್ನಂಗಿಲ್ಲೇನು? ಒಬ್ಬಾಕೆ ಬರೋದಲ್ದ ಮತ್ತೊಳವ್ರು ಅವ್ವನು ಕರ್ಕೊಂಬಂದ ಅಂತ ಅನ್ಬಯ್ಯಂಗಿಲ್ಲ ಆಕಿ. ಬೇಡ ನೀನು ಇಲ್ಲೇ ಇರು, ನಾನು ಒಬ್ಬಾಕೆ ಹೋಗಿ ಬರ್ತಾನೆ. ಏನು ಗೊತ್ತಾಗಂಗಿಲ್ಲೇನು? ಅತ್ತ ಸಣ್ಣ ಹುಡುಗಿ ಹೆಂಗೆ ಮಾಡಿದ ಮಾಡತ್ತಿರ್ಬೇ ನನ್ನ ಮನೆಯಾಗೇನು ಕಟ್ಟಿ ಹಾಕ್ಬೇಕು ಅನ್ಕೊಂಡ್ಬಿಟ್ಟು ಏನು? ನನ್ನ ಹೊರಗೆ ಎಲ್ಲೂ ಕಳಿಸ್ತಾ ಏನೋ ಮಾಡ್ದೆ ಅಲ್ವಾ? ಹೊರಗೆ ಗಾಳಿ ಮಳಿ ಎಲ್ಲ ಐತಿ, ಬಿಸಿಲ ಎಲ್ಲ ಒಟ್ಟಿಗೆ ಐತಿ. ಈಗ ನೀನು ಹೋದಿ ಅಂದ್ರೆ ಹೊಟ್ಟೆಯಾಗ ಬೇರೆ ಕೂಸೈತ್ಲಾ, ಅದಕ್ಕೆ ಎಲ್ಲ ಥರ ಯೋಚನೆ ಮಾಡ್ಬೇಕಲ್ವಾ? ಅದಕ್ಕೆ ಯೋಚನೆ ಮಾಡಿ ಬೇಡ ಅಂತೇಳೀನಿ. ನೀನು ಹಿಂಗೆ ಅನ್ಕೊಳಕತ್ತಿಯಲ್ಲ. ಈಗೇನು ಬೇವ, ನೀನು ನನ್ನ ಬಗ್ಗೆ ಕಳಿಸ್ತೀಯ ಇಲ್ಲ ಹೇಳು? ಏನು ಹೊರಗೆ ಹೋಗಕ್ಕೆ ನಿನ್ಗೆ ಅಪ್ಪಣೆ ತೊಗೊಂಡು ಏನು ಇದು ಮಾಡ್ಬೇಕೆ? ನಾನು ಏನು ಅಂತ ತಿನ್ನಕತ್ತೀನಿ? ಸಣ್ಣ ಕೂಸನ ನಾನು ಇನ್ನು ಹೊಟ್ಟೆಯಾಗ ಹೊಳೆ ಕೂಸು ಬೆಳೆಯಕತ್ತ ನನಗೆ. ಹಿಂಗೆ ಈ ರೀತಿ ಕಟ್ಟಿ ಹಾಕಿದ್ರೆ ಹೆಂಗೆ ನನಗೆ? ಬರೀ ಮನ್ಯಾಗ ಇರು 24 ತಾಸು ಅಂದ್ರೆ ಹೆಂಗೆ ಮನ್ಯಾಗ ಇರಕಾಗ್ತತಿ? ನನಗೂ ಹೊರಗೆಲ್ಲ ಅಡ್ಡಾಡ್ಬೇಕಂತ ಅನ್ಸಂಗಿಲ್ಲೇನು? ಬರೀ ಮನ್ಯಾಗ ಕುಂದಿರ್ತಾಳ. ಈ ಕಡೆ ಕೆಲಸ ಇಲ್ಲ, ಈ ಕಡೆ ಏನಿಲ್ಲ. ಕುಂತು ನನಗೆ ಸಾಕಾಗೋದು. ಏನು ಮಾಡೋದು? ಎಷ್ಟಂತ ಕುಂದ್ರದು ಬೇಸರ ಆಗಂಗಿಲ್ಲ ನನಗೆ. ಅಯ್ಯೋ ಶಿವನ, ಅಷ್ಟೇ ಕೋಪ ಮಾಡ್ಕೋತಿದ್ದಿ? ಆಯ್ತು ತಗೋ, ಹೋಗು. ನಾನು ಬರಂಗಿಲ್ಲ, ನೀನು ಒಬ್ಬಕ್ಕೆ ಹೋಗಿ ಬಾ. ಹುಷಾರಾಗಿ ಹೋಗಿ ಬಾ ನೋಡು. ಸರಿ, ನಿನಗೆ ಚಲೋ ತರ ಹೇಳಿರ ಕೇಳಂಗಿಲ್ಲ, ಹಿಂಗೆ ಸಿಟ್ಟಿಲಿ ಹೇಳಿರ ಕೇಳ್ತೀನಿ. ನೀನು ಹೋಗಿ ಬರ್ತಂತೋ, ನನಗೂ ಗೊತ್ತೈತಿ. ಹಬ್ಬ, ಹೆಂಗೋ ಅವ್ವನ ಕೈಯಿಂದ ತಪ್ಪಿಸ್ಕೊಂಡ ಹೊರಗೆ ಬನ್ನಿ. ಆದರೂ ಯಾಕೆ ಅವ್ವ ನನ್ನ ಈ ಅನುಮಾನ ಪಡಾತಿದ್ಲು? ಅವಾಗ ಅನುಮಾನ ಬಂದಂಗೈತಿ. ಏನು ಮಾಡ್ಲಿ ಈಗ ಯಾಕೋ ನನಗೆ ಗಿರ್ಜಾನ್ ಮನೆ ಹಂಗೆ ಹೋಗುವಂಗೆ ಕಾಣಕತ್ತಿಲ್ಲ. ಈಗ ಎಲ್ಲೋ ಹಾಳಾದ ಗಂಡನ ಹುಡ್ಕ್ಯಾಡಕ್ಕೆ ಹೊಂಟಾಳಂತ ಅನ್ಸಾತ್ ನನಗೇನು. ಏನು ಮಾಡೋದು ಈಗ? ಈಗಿನ ಹಿಂದಿಂದ ಹಿಂಬಾರಿಸ್ಕೊಳ್ತಾ ಹೋಗುನು, ಆದ್ರೆ ಗೊತ್ತಾಗ್ದಂಗೆ ಹೋಗುನು. ಗೊತ್ತಾದ್ರೆ ಸುಮ್ಮನೆ ಮನೆಗೆ ಬಂದ ಮತ್ತೆ ಜಗಳ ಮಾಡ್ತಾಳೆ. ಹೊಟ್ಟೆ ಕೂಸೈತಿ, ಈಕಿ ಒಳ್ಳೇದಕ್ಕೆ ನಾನು ಹೇಳಿರ ಆ ಬಾಡ್ಕೊಂಡು ಹುಡ್ಕಾಕ್ ಹೊಂಟ. ಆ ಬಾಡ್ಕೊಂಡಿಂದ ಎಷ್ಟೆಲ್ಲ ಆಗೈತಿ. ಸಾವು ಬಗ್ಗೆ ಮತ್ತೆ ಹೊರಾಡಿ ಬಂದಾಳ. ಮತ್ತೆ ಈಗ ಅವ ಬೇಕಾಗ್ಯಾನಿಕೀಗಿ. ಅಲ್ಲ, ಹಾಳಾಗ ಅವ್ಗೆ ಬುದ್ಧಿ ಬರಲಿ ಅಂತ ಕೆಲಸ ಬಿಡ್ಬೇಕು ಸ್ವಲ್ಪ ದಿನ. ಈಕಿ ಹೋದಂದ್ರೆ ಅವ್ನು ಬುದ್ಧಿ ಯಾವಾಗ ಬರ್ಬೇಕು? ಅವ್ನು ಕಣ್ಣೀರು ಹಾಕಿದಂತ ಈಕಿ ಮನಸ್ಸು ಕರಿಗೆ ಬಿಡ್ತಂತ. ಏನೀಗ ಹೆಂಡ ಹೇಳ್ತೀನೋ, ನನಗಂತೂ ಸಾಕಾಗೈತೆ ನೋಡಿಕಿ ಕಾಲಾಗ. ಈಗ ನೋಡು ಅವ್ನು ಹುಡ್ಕಾಕ ಹೋಗ್ಯಾಡಿಕಿ. ನೋಡುನು, ನಾನು ಹಿಂದಿಂದ ಫಾಲೋ ಮಾಡ್ಕೊತ ಹೋಗ್ತಾನೆ, ಗೊತ್ತಾಗ್ತದ.